ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಮಗುವಿನ ಒಂದು ಹಾರ್ಟ್ ರೇಟ್ ಬಗ್ಗೆ ನಾವು ನೋಡೋಣ. ಗರ್ಭದಲ್ಲಿರುವ ಮಗು ಇನ್ನೂ 3 ತಿಂಗಳು ಇದ್ದಾಗಲೇ ಈ ಹೃದಯದ ಬಡಿತ ಬಂದ್ಬಿಡುತ್ತೆ. ಸಾಮಾನ್ಯವಾಗಿ ಮಗುವಿನ ಹೃದಯ ಬಡಿತ ಬಂದ್ಬಿಟ್ಟು ನಿಮಿಷಕ್ಕೆ 110ರಿಂದ 160 BPMಗಳು ಆಗಿರ್ತವೆ. ಅಂದರೆ BPM ಅಂದರೆ ಬೀಟ್ಸ್ ಪರ್ ಮಿನಿಟ್ ಅಂತ ಅರ್ಥ. ಗರ್ಭಿಣಿಯ ಒಂದು ದಿನಗಳು ಕಳೆದಂತೆ ಇದು 160ರಿಂದ 170ಕ್ಕೂ ಇನ್ಕ್ರೀಸ್ ಆಗ್ಬೋದು. ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ, ಭಯ ಪಡುವಂಥದ್ದು ಅಗತ್ಯವಿಲ್ಲ. ಹಾಗೆಯೇ ಗಂಡು ಮಕ್ಕಳ ಹಾರ್ಟ್ ರೇಟ್ ಬಂದ್ಬಿಟ್ಟು 110ರಿಂದ 140ರವರೆಗೂ ಮಾತ್ರ ಇರುತ್ತೆ. ಅಂದರೆ 135, 136, 137 ಹೀಗೆ ಇರ್ಬೋದು. ಅದೇ ಹೆಣ್ಮಕ್ಳದ್ದು ಹಾರ್ಟ್ ರೇಟ್ ಬಂದ್ಬಿಟ್ಟು 140ಕ್ಕಿಂತ ಮೇಲೆ ಇರುತ್ತೆ. 145 ಇರ್ಬೋದು, 150 ಇರ್ಬೋದು, 160 ಇರ್ಬೋದು, 165 ಇರ್ಬೋದು. ಹೀಗೆ ಹೆಣ್ಮಕ್ಳದೊಂದು ಹಾರ್ಟ್ ರೇಟ್ ಬಂದ್ಬಿಟ್ಟು ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಗರ್ಭಿಣಿಯರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಮಗು ಯಾವುದೇ ಇರಲಿ, ನಮ್ಮ ರಕ್ತ ಹಂಚ್ಕೊಂಡು ಹುಡ್ತಿದೆ ಅಂದಮೇಲೆ ನಮ್ಗೆ ಖುಷಿ ಇರಲೇಬೇಕು. ಹಾಗೆ ಜಗತ್ತಲ್ಲಿ ಎಷ್ಟೋ ಜನರಿಗೆ ಮಕ್ಕಳೇ ಇಲ್ಲ, ಅಂಥದ್ರಲ್ಲಿ ನಮಗೊಂದು ಮಗು ಬರ್ತಾ ಇದೆಯಲ್ವಾ, ಖುಷಿ ಇರಬೇಕು. ಇನ್ನಷ್ಟು ಹೆಚ್ಚಿನ ಪ್ರೆಗ್ನೆನ್ಸಿ ಟಿಪ್ಸ್ಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡುವುದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.